ನಮಸ್ತೆ ವೀಕ್ಷಕರೇ, ನೀತಿ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಶಾಸ್ತ್ರಗಳಲ್ಲಿ ಒಂದು ಮಾತು ಇರುವಂಥದ್ದು, ಧರ್ಮ ಇಲ್ಲದ ಪೂಜೆ ಪ್ರಾಣವಿಲ್ಲದ ಶರೀರಕ್ಕೆ ಸಮಾನ ಅಂತ. ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ? ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಮಾಡುವ ಮಹಾಯಾಗ ಇರಲಿ ಅಥವಾ ಮನೆಯಲ್ಲಿ ಮಾಡುವಂತಹ ಪುಟ್ಟ ಪುಟ್ಟ ದೇವತಾ ಪೂಜೆ ಇರಲಿ, ಕೇವಲ ಒಂದು ಹುಲ್ಲಿನ ಕಡ್ಡಿ ಇಲ್ಲದೆ ಹೋದರೆ ಆ ಪೂಜೆಯ ಫಲ ನಮಗೆ ಸಿಗುವುದಿಲ್ಲ ಅಂತ ಶಾಸ್ತ್ರಗಳಲ್ಲಿ ಹಾಗೂ ನಮ್ಮ ಹಿರಿಯರು ಹೇಳುತ್ತಾರೆ. ಆಶ್ಚರ್ಯ ಎನಿಸಿದರೂ ಇದು ಸತ್ಯ. ಕೇವಲ ಒಂದು ಸಾಧಾರಣ ಹುಲ್ಲಿನಂತೆ ಕಾಣುವ ಈ ದರ್ಬೆಯಲ್ಲಿ ಅಡಗಿರುವ ಆ ಕಾಸ್ಮಿಕ್ ಎನರ್ಜಿ ಏನು? ನಮ್ಮ ಋಷಿ ಮುನಿಗಳು ಇದನ್ನೇಕೆ ಅನಿವಾರ್ಯ ಮಾಡಿದರು? ಇದು ಬರೀ ಮೂಢನಂಬಿಕೆಯೋ ಅಥವಾ ಆಧುನಿಕ ವಿಜ್ಞಾನವನ್ನ ಸೋಲಿಸುವಂತಹ ಮಹಾನ್ ಸತ್ಯವಿದೆಯೋ? ಇವತ್ತಿನ ಈ ವಿಡಿಯೋದಲ್ಲಿ ಧರ್ಮ ಎಂಬ ಸನಾತನ ಧರ್ಮದ ರಹಸ್ಯ ಆಯುಧದ ಪೂರ್ಣ ಜಾತಕವನ್ನ ವೇದ ಪುರಾಣ ಮತ್ತು ವಿಜ್ಞಾನದ ಆಧಾರದ ಮೇಲೆ ಬಿಚ್ಚಿಡಲಿದ್ದೇವೆ. ಈ ವಿಡಿಯೋವನ್ನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ, ಮಿಸ್ ಮಾಡದೆ. ನೀತಿಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ. ವೀಕ್ಷಕರೇ, ನಮ್ಮ ಸನಾತನ ಧರ್ಮದ ಮೂಲ ಸ್ತಂಭಗಳಾದ ವೇದಗಳು ಮತ್ತು ಉಪನಿಷತ್ಗಳು ಧರ್ಮೆಯನ್ನ ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿ ಇಟ್ಟಿವೆ. ಇದು ಸಾಧಾರಣ ಹುಲ್ಲಲ್ಲ, ಇದು ವೇದ ಸಸ್ಯ. ನಮ್ಮ ಅತ್ಯಂತ ಪ್ರಾಚೀನ ಗ್ರಂಥವಾದ ಋಗ್ವೇದದ ಮೊದಲನೆಯ ಮಂಡಲದ 13ನೆಯ ಸೂಕ್ತದ 5ನೆಯ ಮಂತ್ರದಲ್ಲಿ ಧರ್ಮೆಯನ್ನ ಭೈರೈಸ್ ಎಂದು ಕರೆಯಲಾಗಿದೆ. ಇದರ ಅರ್ಥ ದೇವತೆಗಳು ಯಜ್ಞಶಾಲೆಗೆ ಆಹ್ವಾನಿತರಾದಾಗ ಅವರಿಗೆ ಕುಳಿತುಕೊಳ್ಳಲು ಹಾಸುವ ಅತ್ಯಂತ ಪವಿತ್ರವಾದ ಆಸನ ಎಂದು ಕರೆಯಲಾಗುತ್ತದೆ. ಆದರೆ ದೇವತಾ ಶಕ್ತಿಯನ್ನ ಆಕರ್ಷಿಸಿ ಹಿಡಿದಿಟ್ಟುಕೊಳ್ಳುವ ಗುಣ ಇದಕ್ಕಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ವೀಕ್ಷಕರೇ, ಅಷ್ಟೇ ಅಲ್ಲ, ಕೃಷ್ಣ ಯಜುರ್ವೇದದ ತ್ವೈತರಿಯ ಸಂಹಿತೆಯಲ್ಲಿ ಧರ್ಮೆಯನ್ನ ಅಮೃತದ ಸ್ವರೂಪ ಎಂದು ವರ್ಣಿಸಲಾಗಿದೆ. ದೇವತೆಗಳು ಅಮೃತವನ್ನ ರಚಿಸಲು ಈ ಧರ್ಮೆಯನ್ನ ಕವಚವಾಗಿ ಬಳಸುತ್ತಿದ್ದರು ಎಂಬುದು ಇದರ ವಿಶೇಷವಾದಂತಹ ಅರ್ಥವಾಗಿದೆ. ವೀಕ್ಷಕರೇ, ಉಪನಿಷತ್ಗಳ ಸಾರ ಏನೆಂದರೆ, ಪೂಜೆಯ ಸಮಯದಲ್ಲಿ ಮಂತ್ರ ಮತ್ತು ಭಕ್ತಿಯಿಂದ ನಮ್ಮಲ್ಲಿ ಉತ್ಪತ್ತಿಯಾಗುವ ಚೈತನ್ಯವು ಭೂಮಿಯ ಪಾಲಾಗದಂತೆ ತಡೆಯಲು ಧರ್ಮೆಯನ್ನ ಒಂದು ಬಯೋ ಇನ್ಸುಲೇಟರ್ ಅಥವಾ ರಕ್ಷಣಾ ಕವಚವಾಗಿ ಬಳಸಲಾಗುತ್ತದೆ. ವೀಕ್ಷಕರೇ, ಹಾಗೆ ಎಲ್ಲರಲ್ಲಿ ಕಾಡುವಂತಹ ಒಂದು ಪ್ರಶ್ನೆ ಏನಂತ ಹೇಳಿದರೆ, ಈ ಧರ್ಮೆಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಅನ್ನುವಂಥದ್ದು. ಪುರಾಣಗಳಲ್ಲಿ ಇದರ ಬಗ್ಗೆ ಸ್ಪಷ್ಟವಾದಂತಹ ಉಲ್ಲೇಖಗಳು ಕೂಡ ಇರುವಂಥದ್ದು. ಹೌದು ವೀಕ್ಷಕರೇ, ಶ್ರೀ ವಿಷ್ಣು ಪುರಾಣದ ಪ್ರಕಾರ ಭಗವಾನ್ ವಿಷ್ಣು ಭೂಮಿಯನ್ನ ಹಿರಣ್ಯಾಕ್ಷನಿಂದ ರಚಿಸಲು ವರಹ ರೂಪವನ್ನ ತಾಳುತ್ತಾನೆ. ವರಹ ಅವತಾರವನ್ನ ತಾಳಿ ಸಮುದ್ರದಿಂದ ಮೇಲೆ ಬಂದಾಗ ಆತ ತನ್ನ ಶರೀರವನ್ನ ಒಮ್ಮೆ ಕೊಡಗಿದನು. ಆಗ ಆತನ ದಿವ್ಯ ಶರೀರದಿಂದ ಉದುರಿದ ರೋಮಗಳೇ ಭೂಮಿಯ ಮೇಲೆ ಪವಿತ್ರ ಧರ್ಮಗಳಾಗಿ ಮೊಳಕೆ ಒಡೆದವು. ಅಂದರೆ ಪ್ರತಿಯೊಂದು ಧರ್ಮೆಯ ಕಡ್ಡಿಯಲ್ಲಿಯೂ ಸಾಕ್ಷಾತ್ ಮಹಾವಿಷ್ಣುವಿನ ಅಂಶವಿದೆ ಅಂತ ಅರ್ಥ. ಇನ್ನೊಂದು ಕಥೆಯ ಪ್ರಕಾರ ಸಮುದ್ರ ಮಥನದ ನಂತರ ಸಿಕ್ಕಿದ್ದ ಅಮೃತದ ಕುಂಭವನ್ನ ಈ ದರ್ಬೆಯ ಹರಡಿನ ಮೇಲೆಯೇ ಇರಿಸಲಾಗಿತ್ತು. ಆ ಸಮಯದಲ್ಲಿ ಅಮೃತದ ಕೆಲವು ಹನಿಗಳು ಈ ಹುಲಿನ ಮೇಲೆ ಬಿದ್ದಿದ್ದರಿಂದ ದರ್ಬೆಗೆ ಇಂದಿಗೂ ಕೂಡ ಅಳಿಯದ ಪವಿತ್ರತೆ ಮತ್ತು ಸಾವಿಲ್ಲದ ಶಕ್ತಿ ಲಭಿಸಿತು ಅಂತ ಹೇಳಲಾಗುತ್ತದೆ. ವೀಕ್ಷಕರೇ, ಧರ್ಮೆಯ ಬಗ್ಗೆ ನೀವು ಇಲ್ಲಿ ತನಕ ಕೇಳಿರುವಂಥದ್ದು ಪೌರಾಣಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳು. ಆದರೆ ಈಗ ನಿಮಗೆ ಆಶ್ಚರ್ಯ ಅನಿಸುವಂತಹ ಇನ್ನೊಂದು ವಿಚಾರವೂ ಕೂಡ ಇರುವಂಥದ್ದು. ಹೌದು ವೀಕ್ಷಕರೇ, ಈಗ ಅಸಲಿ ಆಟ ಶುರುವಾಗುವಂಥದ್ದು. ನಮ್ಮ ಋಷಿಗಳು ಹೇಳಿದ್ದನ್ನ ಕೇಳಿ ಮೂಗಿನ ಮೇಲೆ ಬೆರಳು ಇಟ್ಟುಕೊಂಡಿದ್ದ ಆಧುನಿಕ ವಿಜ್ಞಾನ ಇತ್ತೀಚಿನ ಸಂಶೋಧನೆಗಳ ನಂತರ ಧರ್ಮೆಯ ಶಕ್ತಿಯನ್ನು ನೋಡಿ ಬೆಚ್ಚಿ ಬಿದ್ದಿದೆ. ಹೌದು ವೀಕ್ಷಕರೇ, ಧರ್ಮೆಯು ಎಕ್ಸ್ರೇ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಿಕಿರಣಗಳನ್ನ ಹೀರಿಕೊಳ್ಳುವ ಅಥವಾ ಪ್ರತಿಫಲಿಸುವ ಅದ್ಭುತ ಸಾಮರ್ಥ್ಯ ಹೊಂದಿದೆ. ನಮ್ಮ ಹಿರಿಯರು ಗ್ರಹಣದ ಕಾಲದಲ್ಲಿ ಹಾಲಿನ ಪಾತ್ರೆ, ನೀರು ಅಥವಾ ಆಹಾರದ ಮೇಲೆ ಧರ್ಮೆಯನ್ನ ಹಾಕುತ್ತಿದ್ದರು. ಏಕೆಂದರೆ ಗ್ರಹಣದ ಸಮಯದಲ್ಲಿ ಬರುವ ಹಾನಿಕಾರಕ ಕಿರಣಗಳು ಆಹಾರವನ್ನ ವಿಷವಾಗಿಸದಂತೆ ಈ ಧರ್ಮೆ ತಡೆಯುತ್ತಿತ್ತು. ವೀಕ್ಷಕರೇ, ಇದು ಬರೀ ನಂಬಿಕೆಯಲ್ಲ, ಲ್ಯಾಬ್ನಲ್ಲಿ ಸಾಬೀತಾದ ವೈಜ್ಞಾನಿಕ ಸತ್ಯವೂ ಕೂಡ ಆಗಿದೆ. ಇನ್ನು ನಾವು ಮಂತ್ರ ಪಠಿಸುವಾಗ ನಮ್ಮ ಶರೀರದಲ್ಲಿ ಹೆಚ್ಚಿನ ವೋಲ್ಟೇಜ್ನ ವಿದ್ಯುತ್ ಕಾಂತೀಯ ಶಕ್ತಿ ಉತ್ಪತ್ತಿಯಾಗುತ್ತದೆ. ನಾವು ಬರಿಗೆಯಲ್ಲಿ ಪೂಜೆ ಮಾಡಿದರೆ ಆ ಶಕ್ತಿ ಭೂಮಿಯ ಪಾಲಾಗುತ್ತದೆ. ಆದರೆ ಬಲಗೈ ಉಂಗುರದ ಬೆರಳಿಗೆ ಧರ್ಮೆಯ ಪವಿತ್ರಂ ಧರಿಸಿದರೆ ಅದು ಆ ಶಕ್ತಿಯನ್ನ ದೇಹದಲ್ಲಿ ಉಳಿಸಿ ನಮ್ಮ ಮನಸ್ಸನ್ನ ಏಕಾಗ್ರತಗೊಳಿಸಿ ವಿಶ್ವದ ಶಕ್ತಿಯೊಂದಿಗೆ ಕನೆಕ್ಟ್ ಮಾಡುವ ಆಂಟೆನಾದಂತೆ ಕೆಲಸ ಮಾಡುತ್ತದೆ. ಧರ್ಮೆಯು ಗಾಳಿಯಲ್ಲಿ ಇರುವಂತಹ ವಿಷಕಾರಿ ಅಂಶಗಳನ್ನ ಮತ್ತು ಬ್ಯಾಕ್ಟೀರಿಯಾಗಳನ್ನ ಹೀರಿಕೊಳ್ಳುವ ಗುಣ ಹೊಂದಿದೆ. ಅದಕ್ಕೆ ಯಜ್ಞಶಾಲೆಗಳಲ್ಲಿ ಮತ್ತು ದೇವಸ್ಥಾನದ ಗರ್ಭಗುಡಿಯಲ್ಲಿ ಧರ್ಮೆಯನ್ನ ಹೆಚ್ಚಾಗಿ ಬಳಸಲಾಗುತ್ತದೆ. ವೀಕ್ಷಕರೇ, ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದು, ಧರ್ಮ ಇಲ್ಲದೆ ಏಕೆ ಪೂಜೆ ಮುಗಿಯಲ್ಲ ಎಂದು.
ಶಾಸ್ತ್ರದ ಪ್ರಕಾರ ಧರ್ಮೆಯ ಸಾನ್ನಿಧ್ಯವೂ ಇಲ್ಲದೆ ಮಾಡುವ ಧ್ಯಾನ, ಪೂಜೆ, ಜಪ ಅಥವಾ ತರ್ಪಣವು ದೇವತೆಗಳಿಗೆ ಅಥವಾ ಪಿತೃಗಳಿಗೆ ತಲುಪುವುದಿಲ್ಲ. ಧರ್ಮೆಯು ಒಂದು ಸೀಲ್ ಅಥವಾ ಡಿಜಿಟಲ್ ಸಿಗ್ನೇಚರ್ ಇದ್ದಂತೆ. ನೀವು ಮಾಡಿದ ಪುಣ್ಯ ಕಾರ್ಯದ ಫಲ ನೇರವಾಗಿ ನಿಮ್ಮ ಆಧ್ಯಾತ್ಮಿಕ ಖಾತೆಗೆ ಜಮಾ ಆಗಬೇಕೆಂದರೆ ಧರ್ಮೆ ಇರಲೇಬೇಕು. ವಿಶೇಷವಾಗಿ ಪಿತೃ ಕಾರ್ಯಗಳಲ್ಲಿ ಧರ್ಮೆಯನ್ನ ಪೂರ್ವಜರ ಲೋಕ ಮತ್ತು ನಮ್ಮ ಲೋಕದ ನಡುವೆ ಒಂದು ಸಂವಹನ ಶಕ್ತಿ ಅಂದರೆ ಒಂದು ಸೇತುವೆಯ ರೀತಿ ಕೆಲಸ ಮಾಡುತ್ತದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಸನಾತನ ಸಂಪ್ರದಾಯದಲ್ಲಿ ಶ್ರದ್ಧೆಯ ಜೊತೆಗೆ ಮಹಾನ್ ವಿಜ್ಞಾನವು ಅಡಗಿದೆ. ಪ್ರಕೃತಿಯ ಒಂದು ಸಣ್ಣ ಹುಲ್ಲಿಗೂ ಇಷ್ಟೊಂದು ಮಹತ್ವ ನೀಡಿದ ನಮ್ಮ ಋಷಿ ಮುನಿಗಳ ಜ್ಞಾನ ನಿಜಕ್ಕೂ ನಮಗೆ ಹೆಮ್ಮೆ ತರುವಂಥದ್ದು. ಇಂದಿನ ಆಧುನಿಕ ಯುಗದಲ್ಲಿ ನಮಗೂ ಮತ್ತು ನಮ್ಮ ಮಕ್ಕಳಿಗೂ ಈ ಎಲ್ಲ ವಿಷಯಗಳ ವೈಜ್ಞಾನಿಕ ಹಿನ್ನೆಲೆ ತಿಳಿದಿರುವುದು ಅತ್ಯಂತ ಅಗತ್ಯ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತ ಮತ್ತು ಆಕರ್ಷಕ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ನಮ್ಮ ಸಂಸ್ಕೃತಿಯ ಬಗ್ಗೆ ಇಂತಹ ಇನ್ನಷ್ಟು ರಹಸ್ಯ ಮತ್ತು ವೈಜ್ಞಾನಿಕ ಮಾಹಿತಿಗಳಿಗಾಗಿ ನಮ್ಮ ನಿತ್ಯಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಇನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡುವ ಮುಖಾಂತರ ನಮ್ಮ ನಿತ್ಯಧ್ವನಿ ತಂಡಕ್ಕೆ ಸಪೋರ್ಟ್ ಮಾಡಿ.